ಕೆಟ್ಟಿಸ್ತಾಳಮ್ಮ, ಅವಳು ಕೆಟ್ಟಿಸ್ತಾಳೆ. ಉಪ್ಪಿಲ್ಲದೆ ಯಾವ ಅಡಿಗೆನೂ ಆಗುದಿಲ್ಲ. ಎಂತ ಹೇಳಲಿಕ್ಕೆ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಫೇಮಸ್ ಆಗಿದ್ದಾರೆ ನನ್ನ ಅಜ್ಜಿ. ನನಗೆ ಜಾಸ್ತಿ ಮಾತಾಡಿದ್ರೆ ನನ್ನ ಗೆಬ್ಬಿಗಿಟ್ಟು ಕಳಿಸ್ತಾರೆ. ಸೊ ನಾವು ಹೋಗುವ. ಅಮ್ಮಂದು ಸಾರಿ ಅಕ್ಕಂದು. ಹೌದಾ ಚಂದವಿದಮ್ಮ. ಹಾಯ್ ಹಲೋ ನಮಸ್ಕಾರ, ಎಂಚಲ್ಲರ್ ಮಾತಾ, ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವ್ಲಾಗ್. ಇವರಿಗೆ ಮಾತಾಡಬೇಡಿ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ. ಒಂದು 100 ಸಲ ಮಾತಾಡ್ತಾರೆ. ನಾನು ಸ್ಟಾರ್ಟ್ ಮಾಡ್ತಿದ್ದೆ ನನ್ನ ಬ್ಲಾಗ್, ಆಗದಿಂದ ನನಗೆ ರೀಟೇಕ್ ತೆಗೆದು ಬಚ್ಚಿತ್ತು. ಸೊ ಇವತ್ತಿನ ಬ್ಲಾಗ್ ಎಂತ ಅಂತ ಹೇಳಿದರೆ, ತುಂಬ ಜನ ವೆಜ್ಜಿನವರು ನಾನು ನಾನ್ ವೆಜ್ ಸುಕ್ಕ ಮಾಡಿರುವಾಗ, ಚಿಕನ್ ಸುಕ್ಕ ಮಾಡಿರುವಾಗ ನನಗೆ ವೆಜ್ ರೆಸಿಪಿ ಬೇಕು ಅಂತೇಳಿ ಕಮೆಂಟ್ ಹಾಕಿದ್ರಿ. ಕಮೆಂಟ್ ಹಾಕೋದಕ್ಕಿಂತ ಜಾಸ್ತಿ ನನಗೆ ಮೆಸೇಜ್ ಮಾಡಿದ್ರಿ. ಸೊ ಅವರಿಗೋಸ್ಕರ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತಿದ್ದೇವೆ. ಮಶ್ರೂಮ್ ಗ್ರೇವಿ ಅಕ್ಕ ಮಾಡ್ತಾರೆ, ಮತ್ತು ಮಶ್ರೂಮ್ ಬಿರಿಯಾನಿ ಅಮ್ಮ ಮಾಡ್ತಾರೆ. ನಾನು ಮಾಡ್ತೇನೆ. ಇಲ್ಲ, ನಾನು ತಿಂತೇನೆ ಆಯ್ತಾ, ನಾನು ತಿಂತೇನೆ. ಸೊ ಅಕ್ಕ ಈಗ ಗ್ರೇವಿ ಮಾಡ್ತಾಳಂತೆ, ಅದಕ್ಕೆ ಅವಳು ಎಂತೆಲ್ಲ ಬೇಕು ಅಂತ ಹೇಳ್ತಾಳೆ. ಅಕ್ಕನ ಸ್ಟೈಲಲ್ಲಿ ಗ್ರೇವಿ ಮಾಡ್ತಿದ್ದಾಳೆ. ನಾನು ಹೇಳುದಿಲ್ಲ, ಅವಳು ಕೆಟ್ಟಿಸ್ತಾಳಮ್ಮ, ಅವಳು ಕೆಟ್ಟಿಸ್ತಾಳೆ. ಅವಳು ನೋಡಿ ಮಧ್ಯದಲ್ಲಿ ಕೆಟ್ಟಿಸುದು ನನ್ನನ್ನು. ಎಂತ ಹೇಳಬೇಕು, ಇದು ಎಂತ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಟೊಮೆಟೊ, ಈರುಳ್ಳಿ, ಮತ್ತೆ ಮಸಾಲೆಗೆ ಏನೆಲ್ಲ ಬೇಕು ಅದೆಲ್ಲ ಹಾಕಿ ಕಡಿಯುವುದಲ್ಲ. ನಿಮಗೆ ಕೇಳಿತಂತ ಗೊತ್ತಿಲ್ಲ, ನನಗಂತ ಅವಳು ಹೇಳಿದ ಒಂದು ಸಹ ಕೇಳಲಿಲ್ಲ. ಸರಿ, ಜೋರಾಗಿ ಹೇಳ್ತೀಯಾ? ಅಮ್ಮ ಬಗ್ಗಿಕೊಂಡು ಹೋಗ್ತಿದ್ದಾರೆ, ಅವರ ತಲೆ ಕಾಣುದಿಲ್ಲ ಅಂತ ಹೇಳಿದ್ರೆ ಅವರ ತಲೆ ಕಂಡಿತ್ತು ಈಗ ವಿಡಿಯೋದಲ್ಲಿ. ಈಗ ಸ್ಟ್ರೈಟ್ ಹೋದ್ರು, ಕಂಡ್ರೆ ಕಾಣ್ಲಿ ಅಂತೇಳಿ. ನಂಗೆ ಹೇಳ್ತೀರಲ್ಲ, ನಾನು ಕನ್ನಡದಲ್ಲಿ ತುಳು ಮಾತಾಡ್ತೇನೆ ಅಂತ ಹೇಳಿ. ಅಮ್ಮ ಕೂಡ ಹಾಗೆ ಮಾತಾಡುದು. ಅಮ್ಮಗೆ ಎಂತ ಕೇಳಿದಮ್ಮ ನೀವು? ಅರಿಪ್ಪೆ. ಮೇನ್ ವಿಷಯ ಎಂತ ಅಂತ ಹೇಳಿದ್ರೆ, ನನಗೆ ನಾಳೆ ಇಂಟರ್ನಲ್ ಎಕ್ಸಾಮ್ ಉಂಟು. ಅದಕ್ಕೆ ಇಲ್ಲಿ ಬಂದು ಕುಣಿಯುದು ಅಡಿಗೆ ರೂಮಲ್ಲಿ. ನಾಳೆ ನಂಗೆ ಇಂಟರ್ನಲ್ ಎಕ್ಸಾಮ್ ಉಂಟು. ಗ್ರೂಪಲ್ಲಿ PDF ದರ ಅಂತ ಬರ್ತುಂಟು. ನಾನಾದ್ರೆ ಒಂದು PDF ಕೂಡ ಓಪನ್ ಮಾಡಲಿಲ್ಲ, ಒಂದು ಎಂತ ಓಪನ್ ಮಾಡಿ ನೋಡಲಿಲ್ಲ. ನಾನು ಇಲ್ಲಿವರಿಗೆಲ್ಲ ತಾಂಟುತ್ತಿದ್ದೇನೆ, ನಂಗೀಗ ಬೈತಾರೆ ಇವರೆಲ್ಲ. ಸೊ ಅದಕ್ಕೆ ಬಿರಿಯಾನಿ ಮಾಡಲಿಕ್ಕೆ ಐಟಮ್ಸ್ ತರಲಿಕ್ಕೆ ಹೋದವರು ಇದೆಲ್ಲ ತಂದಿದ್ದೇನೆ, ಟೇಸ್ಟ್ ಮಾಡ್ತೀನಿ. ನಾನು ಆಗಲೇ ಹೇಳಿ ಬಂದಿದ್ದೇನೆ ಇವರಿಗೆ, ಪ್ರಿಪೇರ್ ಮಾಡಿದ್ದಿ ಎಲ್ಲ ಸಹ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಬರ್ತೇನೆ ಅಂತೇಳಿ. ಸೊ ಪ್ರಿಪೇರ್ ಆಗಿದ್ದಾರೆ. ಸೊ ಫಸ್ಟ್ ಮಶ್ರೂಮ್ ಕರಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತೇಳಿ ಅಕ್ಕ ಹೇಳ್ತಾಳೆ. ಎಂತ ಅಡಿಮೇಲ್ ಮಾಡಿದ್ಲು ಅಂತ ನೋಡಿ. ಅಕ್ಕ ಈಗ ಮಶ್ರೂಮ್ ಕರಿ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳಿದರೆ, ಹುಳಿ ಬೇಕು, ಶುಂಠಿ ಬೇಕು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಬೇವು ಸೊಪ್ಪು, ಮತ್ತೆ ಚಕ್ಕೆ, ಲವಂಗ, ಒಳ್ಳೆ ಮೆಣಸು, ಮತ್ತೆ ಇದು ಪಲಾವ್ ಎಲೆ, ಇದೊಂಚೂರು ಎಂತ ಏಲಕ್ಕಿ, ನನಗೆ ಗೊತ್ತುಂಟು, ನೀವೆಲ್ಲ ಹುಷಾರಿದ್ದೀರಾ. ಜೀರಿಗೆ, ಮೆಂತೆ, ಸಾಸಿವೆ, ಇದು ಕಡಲೆಬೇಳೆ, ಇದು ಕೊತ್ತಂಬರಿ, ಅರಿಶಿನ. ಇನ್ನೂ ಸ್ವಲ್ಪ ಆ್ಯಡ್ ಆಗ್ತದೆ, ಅದು ಆಮೇಲೆ ಹೇಳ್ತೇವೆ. ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು, ಬಿರಿಯಾನಿಗೆ ಅಂತ ಇದೆಲ್ಲ ವಿಡಿಯೋ ನೋಡಿ ಯಾವಾಗ ಕನ್ಫ್ಯೂಸ್ ಆಗ್ತದೆ ಅಲ್ವಾ. ಅಷ್ಟೇ. ಈಗ ಅಕ್ಕ ಶುರು ಮಾಡ್ತಾಳಂತೆ. ಪ್ಯಾನಿಗೆ ಫಸ್ಟ್ ಎಣ್ಣೆಲ್ಲ ಹಾಕಿ ಎಂತೆಲ್ಲ ಹುರಿತಿ ಅಕ್ಕ? ಇದು ಎಲ್ಲಾನು ಹುರ್ಕೋಬೇಕು. ಹುಣಸೆ ಹುಳಿ ಬಿಟ್ಟು ಇದನ್ನೆಲ್ಲ ಹುರ್ಕೊಳ್ಬೇಕಂತೆ ಫಸ್ಟಿಗೆ. ಅವಳು ಹುರ್ಕೊಳ್ತಾಳೆ. ಅದರ ಮಿಡಲಲ್ಲಿ ನಾವು ಅಮ್ಮ ಎಂತ ಮಾಡ್ತಿದ್ದಾರೆ, ಅಮ್ಮನ ಪ್ರಿಪರೇಷನ್ ನೋಡಿ ಬರ. ಸೊ ಹಾಯ್ ಅಮ್ಮ. ಹಾಯ್. ಅಮ್ಮ ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ, ಮಶ್ರೂಮ್ ಬಿರಿಯಾನಿ. ಸೊ ಹೇಳ್ತೀರಾ ಎಂತೆಲ್ಲ ಬೇಕು, ಎಂತ ವಿಷಯ, ಯಾರಿಗೋಸ್ಕರ ಮಾಡ್ತಿರೋದು ಅಂತೆಲ್ಲ? ಸೊ ಬಿರಿಯಾನಿ ಮಾಡಲಿಕ್ಕೆ, ಇದು ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಹಸಿಮೆಣಸನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿದು ಸಿಪ್ಪೆ ಬೇಕಿದ್ರೆ ತಗೊಳ್ಬೋದು ಆಯಿತಾ. ನಾನು ಹಾಗೆ ಹಾಕಿದ್ದೀನಿ. ಆಮೇಲೆ ಟೊಮೆಟೊ, ಆಮೇಲೆ ಒಳ್ಳೆ ಮೆಣಸು, ಇದನ್ನಿಷ್ಟು ಹಾಕಿ
ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕಂತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಅದರೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದೆಲ್ಲ ಅಮ್ಮ ಹೇಳಿದ ಐಟಮ್ಸನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳಿ. ನಮ್ಮದು ಮಿಕ್ಸಿ ಜಾರ್ ತುಂಬ ದೊಡ್ಡದಾದ ಕಾರಣ ಸಪ್ರೇಟಾಗಿ ಹಾಕ್ತಿದ್ದಾರೆ ಅಮ್ಮ. ಆರಾಮ? ಹಾಂ. ಹಾಂ. ಸೊ ಮಶ್ರೂಮನ್ನೆಲ್ಲ ಆಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಎಂತ ಅರಿಶಿನ ನೀರಲ್ಲಿ ಹಾಕಿದ್ಯಾಕ? ಹೌದು. ಸೊ ಅದನ್ನು ಕಟ್ ಮಾಡಿ ಫಸ್ಟಿಗೆ ಅರಿಶಿನ ನೀರಲ್ಲಿ ಹಾಕಿದ್ದಾಳೆ. ಎಲ್ಲರೂ ಹಾಕಲ್ಲ, ಕೆಲವರು ಹಾಕ್ತಾರೆ. ಹಾಂ, ಇದು ನಮ್ಮ ದೋಸ್ತತ್ತು ಟ್ರಿಕ್. ಎಂತಕ್ಕೆ ಅಂತ ಅಕ್ಕ ಹೇಳ್ತೀರಾ, ಅದಕ್ಕೆ ನನಗೆ ಸಹ ಗೊತ್ತಿಲ್ಲ. ಅದರಲ್ಲೇನಾದರೂ ಹುಳುಗಳಿದ್ರೆ ಐಟಮ್ಸ್ ಏನಾದ್ರು ಹೊಟ್ಟೆಗೆ ಹೋಗ್ಲಿಕ್ಕೆ ಬಿರಿಯಾನಿ ನಾನು ಮತ್ತೆ ಅನ್ನ ತಿನ್ನದೆ ಮತ್ತೆ ನಾನೆಂತ ತಿನ್ನೋದು? ಹೇಗೆ 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 ಈಗ ನೋಡು, ಸ್ವಲ್ಪ ತುಪ್ಪ ಇರೋದು. ಫಸ್ಟಿಗೆ ತುಪ್ಪ ಹಾಕಿದೆ. ಸೊ ನಿಮ್ಮಲ್ಲಿ ತುಪ್ಪ ಜಾಸ್ತಿ ಇದ್ರೆ ನೀವು ತುಪ್ಪ ಜಾಸ್ತಿ ಹಾಕೊಳ್ಳಿ. ನಮ್ಮಲ್ಲಿಗೆ ತುಪ್ಪ ಲಿಮಿಟೆಡ್ ಇರೋ ಕಾರಣ ಎಣ್ಣೆ ಮಿಕ್ಸ್ ಮಾಡ್ತಿದ್ದೇವೆ ಚೂರು. ಸೊ ಇದಕ್ಕೆ ಇನ್ನು ಎಂತ ಹಾಕ್ತೀರಾ? ಪಲಾವ್ ಎಲೆ, ಲವಂಗ, ಚಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು, ಅಷ್ಟೇ. ಇದನ್ನು ಹಾಕ್ಕೊಂಡು ಮತ್ತೆ ಹಾಕೊಂಡು ಸ್ವಲ್ಪ ಆನಿಯನ್ ಕಟ್ ಮಾಡಿಟ್ಟಿದ್ದೇನೆ. ಆನಿಯನ್ ಹಾಕೊಳ್ಳಿ. ಆ ಗಮ್ಮ ಬರ್ತುಂಟಮ್ಮ, ಗಮ್ಮ ಅಲ್ಲಕ್ಕ, ತುಪ್ಪ ಪರಿಮಳ ಬರ್ತುಂಟು. ಹೌದಾ? ಮತ್ತೆ ಒಂದು ಸಣ್ಣದಾದ ಟೊಮೆಟೊ ಹಾಕಿದೆ. ಟೊಮೆಟೊ ಹಾಕಿದ್ರು. ಚೆನ್ನಾಗಿ ಸ್ವಲ್ಪ ಆನಿಯನ್ ಕೆಂಪು ಕಲರ್ ಬರುತ್ತೆ. ಸೊ ಆಗ ರುಬ್ಬಿಟ್ಟುಕೊಂಡಿರುವ ಮಿಶ್ರಣವನ್ನು ಇದಕ್ಕೆ ಕನ್ನಡದಲ್ಲಿ ಹೇಳಿ ಸೇರಿಸುತ್ತಿದ್ದೇವೆ. ಇದಕ್ಕೆ ಮಿಶ್ರಣ ಮಾಡುತ್ತಿದ್ದೇವೆ. ಸೊ ಇದಕ್ಕೆ ನಾವು ಆ್ಯಡ್ ಮಾಡ್ತಿದ್ದೇವೆ. ಸೊ ಅಕ್ಕಂದು ಅಲ್ಲಿ ಇನ್ನೂ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾಳಂತ, ಅವಳು ಮಾಡಲಿ, ಅವಳಿಗೆ ಮತ್ತೆ ಹೋಗುವ. ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅವಳು ಯಾವುದಕ್ಕೆ ಯಾವ್ದು ಹಾಕೋದು ಅಂತ, ಅಲ್ಲ ಅಮ್ಮ? ಒಂದು ಗೊತ್ತಾಯ್ತಲ್ಲ. ವಿಡಿಯೋ ನೋಡಿ ಆಯ್ತಾ? ಇಷ್ಟ ಆದಮೇಲೆ ಈ ಮಶ್ರೂಮನ್ನು ಇದಕ್ಕೆ ಹಾಕೊಳ್ಬೇಕು. ಸೊ ಆ ಮಿಶ್ರಣ ಎಲ್ಲ ಹಾಕಿ ಅದರ ಎಂತ ಹಸಿ ಸ್ಮೆಲ್ಲೆಲ್ಲ ಹೋದ ಮೇಲೆ, ಚೆಂದ ಫ್ರೈ ಆದ ಮೇಲೆ ಅದಕ್ಕೆ ನಾವು ಮಶ್ರೂಮನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೊ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಉಪ್ಪಿಲ್ಲದೆ ಯಾವ ಅಡಿಗೆನೂ ಆಗುದಿಲ್ಲ, ಅಲ್ಲಮ್ಮ? ಅಮ್ಮ ಇಲ್ಲದಿದ್ರೆ ಮಗಳಿಗೆ ಬಿರಿಯಾನಿ ಇಲ್ಲ. ಹಾಂ, ಹೌದು ಹೌದೌದು. ನೋಡಿ, ಈಗ ಇದರ ನೀರೆಲ್ಲ ಬಿಡ್ತದೆ ನೋಡು ಮಶ್ರೂಮ್ ಇದು, ಆಯ್ತಲ್ಲ? ಆಮೇಲೆ ತೊಳೆದಿಟ್ಟು ಅಕ್ಕಿ ಉಂಟಲ್ಲ, ನಾನು ಮೊದಲೇ ತೊಳೆದಿಟ್ಟಿದ್ದೇನೆ. ಇದನ್ನು ಸ್ವಲ್ಪ ಡ್ರೈ ಆಗಿದೆ. ಇದನ್ನು ಇದಕ್ಕೆ ಹಾಕೊಳ್ಬೇಕು. ಸರಿ ಮೇಡಮ್, ಆಯ್ತಲ್ಲ? ಮತ್ತೆ ನಾವು ಎಷ್ಟು ಅಕ್ಕಿ ತಗೊಂಡಿದ್ದೇವೆ ಅದರ 2 ಪಟ್ಟಿನಷ್ಟು ನೀರು ಹಾಕಬೇಕು. ಈಗ 1 ಕಪ್ಪು ಅಕ್ಕಿ ತಗೊಂಡ್ರೆ 2 ಕಪ್ ನೀರು ಹಾಕಬೇಕು. ಗ್ಲಾಸಲ್ಲಿ ನೀರು ಹಾಕಿ ಕುಕ್ಕರ್ ಒಳಗೆ ಇಡಬೇಡ. ಹಾಂ, ನಾನು ಮಾಡ್ತೇನೆ, ನೀವೆಂತ ನನ್ನ ಸ್ಟಾಪ್ ಮಾಡೋದು? ಅಲ್ಲಕ್ಕವನ್ನ. ಸೊ ನೀರೆಲ್ಲ ಹಾಕಿ ಈಗ ಟೇಸ್ಟ್ ನೋಡಬೇಕು, ಉಪ್ಪು ಸರಿ ಉಂಟಾ, ಖಾರ ಸರಿ ಉಂಟಾ ಅಂತ. ಆಮೇಲೆ ಲಿಡ್ ಕ್ಲೋಸ್ ಮಾಡಿದರೆ 2 ವಿಷಲ್ ಹಾಕಬೇಕು. ಎಷ್ಟು? 2 ವಿಷಲ್ ಸಾಕು. 2 ವಿಷಲ್ ಹಾಕೋದು, ಬೇಕಿದ್ರೆ 3 ವಿಷಲ್ ಹಾಕಿ. ಇದು ತೆಗೆದ ಮೇಲೆ ತೋರಿಸ್ತೇನೆ. ಎಸ್, ಅಮ್ಮನ ಅಡಿಗೆ ಅಲ್ಲ, ಅಮ್ಮನ ಬಿರಿಯಾನಿ ಹೇಳಿಕೊಡೋದು ಮುಗೀತು. ಇನ್ನು ಓಪನ್ ಮಾಡಿ ಟೇಸ್ಟ್ ನೋಡೋದು ಅಷ್ಟೇ ಬಾಕಿ ಇರೋದು, ಅಲ್ಲಮ್ಮ? ಈಗ ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗ್ತಿದ್ದಾಳೆ. ಸೊ ಆಗ ಹುರ್ಕೊಳೋದೆಂತೆಲ್ಲ ಅಂತೇಳಿ ವಾಪಸ್ ಫಸ್ಟಿಗೆ ಹೋಗಿ ನೋಡಿಬೇಕಿರೆ ವಿಡಿಯೋವನ್ನು. ಹುರ್ಕೊಳೋದನ್ನೆಲ್ಲ ಮಿಕ್ಸಿಗೆ ಹಾಕಿ ನೀರು ಹಾಕದೆ ಕಡ್ದಿತ್ತು. ರಾಮ ಸೇತುವೆ ಕಟ್ಟಬೇಕಾದ್ರೆ ಹೇಗೆ ಅಳಿಲು ಬಂದು ತನ್ನ ಸೇವೆ ಮಾಡ್ತೋ ಹಾಗೆ ಒಂದು ಇಲ್ಲಿ ನಮಗೋಸ್ಕರ ಒಂದು ಸಣ್ಣ ಅಳಿಲು ಸೇವೆ ಅಂತಲೇ ಹೇಳ್ಬೋದು. ಇಲ್ಲ, ನೀನು ಹಾಗೆಲ್ಲ ಹೇಳ್ಬಾರ್ದು. ಸೊ ಅಕ್ಕನಿಗೆ ನಾನು ಹೆಲ್ಪ್ ಮಾಡ್ತಿದ್ದೇನೆ ನಾನು. ಹೌದೌದು. ಚೂರು ನೀರು ಹಾಕೋತಿದ್ದೇವೆ, ಅದು ಯಾಕೋ ಇದು ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಅದು ತುಂಬ ಪೊಡಿ ಆಗಬೇಕಂತೆ. ಸೊ ಪೊಡಿ ನಮ್ಮ ಮಿಕ್ಸಿ ಸರಿ ಇಲ್ಲದ ಕಾರಣ, ಅದು ಸ್ವಲ್ಪ ಹರಿತ ಇಲ್ಲದ ಕಾರಣ ಫುಲ್ಲಿ ಪೊಡಿ ಆಗ್ತಿಲ್ಲ ಅದು. ಅದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈಗ ವಾಪಸ್ ಗ್ರೈಂಡ್ ಮಾಡ್ತಿದ್ದೇವೆ. ಆಧಾರ್ ಕಾರ್ಡ್ ಹಿಡಿದಾಗ ಇನ್ನೂ ಕ್ಲೋಸ್ ಆಗ್ತದೆ. ಸೊ ನಾವು ಇದನ್ನೆಲ್ಲ ಕರೆದುಕೊಂಡಾಯಿತು.
ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇವೆ ನಾವು ಆಗಲೇ ಹೇಳಿದ ಹಾಗೆ. ಮಿಕ್ಸಿ ಸ್ವಲ್ಪ ಹರಿತ ಕಮ್ಮಿ ಇದ್ದ ಕಾರಣ ನೀರು ಆ್ಯಡ್ ಮಾಡ್ಕೊಂಡಿದ್ವಿ. ಪ್ರಾಬ್ಲಮ್ ಆಗುದಿಲ್ಲ ಅಲ್ಲಕ್ಕ? ಹೌದು, ಪ್ರಾಬ್ಲಮ್ ಆಗುದಿಲ್ಲ. ಇದು ಕರಿ ಮಾಡುವಾಗ ಹೇಗೂ ನಾವು ನೀರು ಆ್ಯಡ್ ಮಾಡಬೇಕಾಗ್ತದೆ. ಅದನ್ನು ಅಕ್ಕ ಸ್ವಲ್ಪ ಮುಂಚೆನೆ ಆ್ಯಡ್ ಮಾಡಿದಾಳೆ ನಮ್ಮ ಪ್ರಾಬ್ಲಮ್ ಇದ್ದ ಕಾರಣ. ವಿ ಆರ್ ಸಾರಿ ಚೆಫ್. ಸೊ ಎಣ್ಣೆ ಹಾಕೊಂಡು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ನಿಗೊಂದು ವಿಷಯ ಗೊತ್ತುಂಟ, ನಾನು ಎಣ್ಣೆಗೆ ಚೆಕ್ ಮಾಡೋದು ಗೊತ್ತುಂಟ ಬಿಸಿಯಾಗಿದೆ ಅಂತ. ಅದಕ್ಕೆ ಒಂದು ಡ್ರಾಪ್ ನೀರು ಹಾಕೋದು, ಆಗ ಚಟ 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 ಹೇಳ್ತದೆ, ಹಾಗೆ ಎಣ್ಣೆ ಕಾದಿದೆ ಅಂತ ಅರ್ಥ. ಯಾರಾದರೂ ಆ ಥರ ಟ್ರಿಕ್ ಯೂಸ್ ಮಾಡ್ಬೋದು. ಮಾಡಬೇಡಿ ಆಯಿತಾ, ಮತ್ತೆ ಇದು ಬ್ಲಾಸ್ಟ್ ಆಗಿ ಮತ್ತೆ ನನಗೆ ದೂರ ಹಾಕಬೇಡಿ. ಇಂಡಿಯಾದ ಪದ್ಧತಿ ಪ್ರಕಾರ ನಾವು ಫಸ್ಟಿಗೆ ಕರಿಬೇವನ್ನೇ ಹಾಕೊಳ್ತಿದ್ದೇವೆ. ಹಾಕಿ ಮೇಡಮ್. ಓಂ ಸ್ವಾಹ. ಹಾಕಕ್ಕ. ಸ್ಪೂನ್ ಬೇಕಾ? ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಸಾರಿ, ನೀರುಳ್ಳಿ ಅಲ್ಲ, ಈರುಳ್ಳಿ ಅದು ನಮ್ದು ತುಳು ಭಾಷೆಯಲ್ಲಿ. ಸುಡುವಲ್ಲಿ ನೀರುಳ್ಳಿ ಅಂತ ಹೇಳುದಾ? ಕನ್ನಡದಲ್ಲಿ ಈರುಳ್ಳಿ. ಹಾಂ, ಅದು ನೀರುಳ್ಳಿ ಅರ್ಥ ಆಗ್ತದೆ ಮಾರೆ. ಸೊ ಆನಿಯನ್ ಎಲ್ಲ ಹಾಕ್ತಿದ್ದಾಳೆ. ಇದೆಲ್ಲ ಹಾಕಿ ಸ್ವಲ್ಪ ಅದು ರೆಡ್ ಎಲ್ಲ ಆದ ಮೇಲೆ ಸಿಗುವ ನಾವು. ಸೊ ಅದಕ್ಕೆ ಅವಳಿಗೆ ಎಂಥದೋ ಹಾಕ್ಲಿಕ್ಕೆ ಇತ್ತಂತೆ, ಅದು ಮರ್ತೋಯ್ತಂತೆ. ಸೊ ಅವಳು ಈಗ ಹಾಕ್ತಿದ್ದಾಳೆ. ನೀವು ಈಗೆಲ್ಲ ಮರ್ತೆಲ್ಲ ವಿಡಿಯೋ ಇದು ಎಂತ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತೀರಾ? ನಿನ್ನಾಗಿರ್ತಾರೆ ಅಕ್ಕ ಪ್ರಾಯ ಆದವರೆಲ್ಲ ತುಂಬಾ ಜನ. ಪ್ರಾಯ ಆದವರು, ನನಗೆ ಏನು ಜಾಸ್ತಿ ಪ್ರಾಯ ಆಗಲಿಲ್ಲ. ಮತ್ತೆಂತಕ್ಕೆ ಮರೆಯುವುದು? ಅದು ಯಾಕೆ ಅಂತ ಗೊತ್ತಿಲ್ಲ, ಮರ್ತು ಹೋಯ್ತು. ತುಂಬಾ ಕುಕ್ಕಿಂಗ್ ಅಲ್ಲಿ ಇನ್ವಾಲ್ವ್ ಆದ ಕಾರಣ. ನಾಳೆ ಎಕ್ಸಾಮ್ ಇದೆ ನೋಡ, 100 ಹೊಡಿತಾರ ಅಂತ. ಅವಾಗ ನಾನು ಕೇಳ್ತೀನಿ, ಏನಕ್ಕೊಂದು ಮಾರ್ಕ್ ಕಮ್ಮಿ ಬಂತು, ಮರ್ತೋಯ್ತಕ್ಕ ಅಂತ. ಎಂತ ಹೇಳಲಿಕ್ಕೆ ಬರ್ತಿದ್ದಾಳೆ ಅಂತ ಹೇಳಿದ್ರೆ, ಮರೆಯುವುದು ಸಹಜ, ಮರೆಯುವುದು ಸಹಜ. ಸೊ ಮನುಷ್ಯನಿಗೆ ಮರೆಯುವು ಇದ್ದದ್ದೇ. ಸೊ ಮರಿತದೆ ಆಯ್ತಾ, ಅದನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ ಆಯ್ತಾ. ಅದಕ್ಕೆ ಇದು ಸಮರ್ಥನೆ ಅಂತ ಅಂದ್ರೆ ಇದು ಮ್ಯಾನೇಜ್ ಮಾಡ್ಬೇಕಾಗ ಲೈಫಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡ್ಬೇಕು ನಾವು. ನೀರಲ್ಲಿ ಹಾಕಿದ್ದೇವೆ, ಬೆಳ್ಳುಳ್ಳಿ ಕೂಡ ಅದಕ್ಕೆ ಹಾಕಿದ್ದೇವೆ. ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ ಸಿಗ್ಲಿ ಅಂತ ಹೇಳಿ ಹಾಕ್ತಿದ್ದೇವೆ ಅಷ್ಟೇ. ಅದು ಬಿಟ್ರೆ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಮಾತ್ರ ಹಾಕಿಲ್ಲ, ಅಂತಂದ್ರೆ ಹಾಕೋದು ಬೇಡ. ನಮಗೆ ತಿಳಿಸುತ್ತೆ, ಇಷ್ಟ ಆಗತ್ತೆ, ಅದಕ್ಕೋಸ್ಕರ ಹಾಕ್ತಿದ್ದೀವಿ ಅಷ್ಟೇ. ನಿಮಗೆ ಬೇಡ ಅಂತ ಅನ್ಸುತ್ತೆ. ಅವಳು ಎಂತ ಹೇಳಿತು ಕೇಳಿತಾ? ಕೇಳಿಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮಿಡ್ಲಲ್ಲಿ ಒಬ್ಬೊಬ್ರು ಅಕ್ಕ ಮಾತಾಡಿದ್ರಲ್ಲ, ಏನಂತ ಕೇಳಿ, ನಾನೇ ಆನ್ಸರ್ ಮಾಡ್ತೇನೆ. ಸರಿ, ಅಂತೂ ಕಮೆಂಟ್ ಬರಬೇಕು ನಮಗೆ ಅಷ್ಟೇ. ಸೊ ಅಕ್ಕ ಈಗ ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಿದ್ದಾಳೆ, ಮಶ್ರೂಮ್ ಹಾಕ್ತಿದ್ದಾಳೆ. ಸೊ ನಾವು ಆಗ ಹುರಿದಿಟ್ಕೊಂಡ ಅಂದರೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಗ್ರೇವಿ ಹಾಕೋ ಮುಂಚೆ ಇದನ್ನು ಮಶ್ರೂಮನ್ನು ಹಾಕ್ತಿದ್ದಾಳೆ ಅವಳು. ಉಪ್ಪು ಹಾಕ್ತಿದ್ದಾಳೆ, ಉಪ್ಪೆಲ್ಲ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇರ್ತಾಳೆ. ಮಶ್ರೂಮ್ ಬಿಸಿ ಆಗಬೇಕಲ್ಲ, ಸೊ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ. ಮಶ್ರೂಮ್ ಬೇಯಬೇಕಲ್ವಾ, ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ತಾಳೆ ಅದನ್ನು. ಸೊ ಇಟ್ಟು ಸ್ವಲ್ಪ ಬಿಸಿ ಆದ ಮೇಲೆ ಸಿಗುವ ನಾವು. ಓಕೆ, ನನ್ನ ಅಜ್ಜಿ ಹೇಳಿದ್ದಾರೆ ಅಂತ ನಿಮಗೆಲ್ಲ ತೋರಿಸ್ಬೇಕಲ್ಲ. ನನ್ನ ಅಜ್ಜಿ ಮೇನ್, ಯಾಕಂದರೆ ಲಾಸ್ಟ್ ಟೈಮ್ ಸುಕ್ಕದಲ್ಲಿ ಫೇಮಸ್ ಆಗಿದ್ದಾರೆ ನನ್ನ ಅಜ್ಜಿ. ಸೊ ಊರಿನವರೆಲ್ಲ ಸುಕ್ಕ ಹೇಗಿತ್ತು, ಸುಕ್ಕ ಟ್ರೈ ಮಾಡಿದ್ವಿ. ಹಾಗೆ ತುಂಬ ಜನ ನನಗೆ ಸಿಕ್ಕಿದಾಗೆಲ್ಲ ಸುಕ್ಕದ ಬಗ್ಗೆನೇ ಜಾಸ್ತಿ ಹೇಳ್ತಿದ್ರು, ಅಜ್ಜಿ ಪುಳ್ಳಿ ಸುಕ್ಕ ಸೂಪರ್ ಇತ್ತು ಹಾಗೆ ಹೀಗೆ ಅಂತೇಳಿ. ಸೊ ಈ ಬ್ಲಾಗಲ್ಲಿ ನೀವು ನನ್ನ ಅಜ್ಜಿಯನ್ನು ನೋಡಿ. ನೀರು ಬಿಡ್ತದೆ, ತೋರಿಸ್ಬೇಕಾದ್ರೆ. ಸೊ ಅದರಲ್ಲಿ ಅದರಷ್ಟಕ್ಕೆ ನೀರು ಬಿಡ್ತದೆ. ಸೊ ಅದಕ್ಕೆ ಅವಳು ನೀರು ಆ್ಯಡ್ ಮಾಡೋದು ಬೇಡ ಅಂತ ಹೇಳಿದೆ ಆ್ಯಕ್ಚುಲಿ. ಸೊ ಇಷ್ಟಿತ್ತು, ಇವಾಗ ಇಷ್ಟ ಆಗಿದೆ, ಆಮೇಲೆ ಎಷ್ಟು ಆಗತ್ತೋ ಗೊತ್ತಿಲ್ಲ. ಸೊ ಅವಳು ಅದೆಲ್ಲ ಬೇಯುವ ಗ್ಯಾಪಲ್ಲಿ ನಾವು ಹೋಗಿ ನಮ್ಮ ಅಜ್ಜಿಯನ್ನು ನೋಡ್ಕೊಂಡು ಬರುವ. ಎಂತ ಹೇಳ್ತೀರಾ? ಈಗ ಮೋಸ್ಟ್ ಪ್ರಾಬಬ್ಲಿ ಅವರು ಬೀದಿ ಕಟ್ತಾ ಇರ್ತಾರೆ. ಇಲ್ಲಿ ಸೀರಿಯಲ್ ಆಗ್ತಾ ಉಂಟು. ಸೊ ಆ್ಯಸ್ ಐ ಸೆಡ್, ಅಜ್ಜಿ ಬೀಡಿ ಕಟ್ತಿದ್ದಾರೆ. ಸೊ ಶನಿವಾರಕ್ಕೆ ಬೀಡಿ ಆಗಬೇಕು ಅಂತೇಳಿ ಅಜ್ಜಿ ಬೀಡಿ ಕಟ್ತಿದ್ದಾರೆ. ಬೆಳಿಗ್ಗೆ ಕಟ್ಟಿದ ಬೀಡಿಯನ್ನು 25 ಸೆಟ್ ಮಾಡಿ ಇಡ್ತಿದ್ದೀರಾ ಅಲ್ಲಮ್ಮ? ನಿಮ್ಮದೆಂತ ಇಲ್ವೇ ಈ ಸರದ ಕೊಡುಗೆ? ಅಡಿಗೆ ಎಂತ ಮಾಡೋದಿಲ್ಲ ನೀವು ಇವತ್ತಿಲ್ಲವಾ?
ಮಧ್ಯಾಹ್ನವರೆಗೆ ಮಾಡಿದ್ದೀರಿ. ಈಗ ಸಂಜೆ ಮಕ್ಕಳಿಗೆ ಬಿಟ್ಟು ಕೊಟ್ಟಿದ್ದೀರಲ್ಲ, ಅವರು ಅವರ ಕೆಲಸದಲ್ಲಿದ್ದಾರೆ. ನಾನೀಗ ಜಾಸ್ತಿ ಮಾತಾಡಿದ್ರೆ ನನ್ನ ಗೆಬ್ಬಿಗಿಟ್ಟು ಕಳಿಸ್ತಾರೆ. ಸೊ ನಾವು ಹೋಗುವ ಅಲ್ಲಮ್ಮ, ಟಾಟಾ. ಸೊ ಬೆಂದಿದೆ ನೋಡಿ. ಆಗ ಎಷ್ಟಿತ್ತು ಮಶ್ರೂಮ್ ಹಾಕುವಾಗ, ಈಗ ಎಷ್ಟಾಗಿದೆ ಅಂತ ಹೇಳ್ಕೊಂಡು. ಈಗ ಗ್ರೇವಿನ ಹಾಕೊಳ್ಳುವ. ಮೋಸ್ಟ್ಲಿ ಇದಕ್ಕೆ ಜಾಸ್ತಿ ಆಗಬಹುದು. ಸೊ ಗ್ರೇವಿ ಇಸ್ ಆಲ್ಮೋಸ್ಟ್ ರೆಡಿ. ಮಶ್ರೂಮ್ ಕಾಣ್ತದ? ಮಶ್ರೂಮ್ ಮತ್ತೆ ನಾನು ಹುಡುಕಿ ತೆಗಿತೇನೆ. ನೀವು ಅದರಲ್ಲೆಲ್ಲ ಹುಷಾರು ಮಾತ್ರ. ಸೊ ಈಗೆಲ್ಲ ಪ್ರಿಪೇರ್ ಆಗಿದೆ. ನನಗೆ ಈಗೆಲ್ಲ ಬಡಿಸಿ ಕೊಟ್ಟಿದ್ದಾರೆ. ಗೆಸ್ಟ್ ಅಲ್ಲ ನಮ್ದು. ಮತ್ತೆ ಬಾಯಿ ಕೊಟ್ಟರೆ ಒಳ್ಳೆದಿತ್ತು. ಸಾರು ಹಾಕಿ ಅಕ್ಕ, ಅಮ್ಮಂದು ಸಾರಿ ಅಕ್ಕಂದು ಪ್ಲೇಟ್ ಹೀಗುಂಟು. ಕಾಣ್ತದ? ಕಂಡಿರ್ತದೆ ಸ್ವಲ್ಪ ಕೆಳಗೆ ಹಾ. ಸೊ ನಾನು ಇವರಿಗೆ ರಿವ್ಯೂಸ್ ಕೊಡ್ತೇನೆ ಈಗ. ಹೇಗೆ ಬೈ ಕೊಡ್ತೇನೆ. ಇಲ್ಲಿ ಉಂಟಿದೆ ಮಶ್ರೂಮ್, ಅದು ತೆಗಿರಿ. ಕಸ ಕಡ್ಡಿ ಎಲ್ಲ ದೂರ ಕಸ ಕಡ್ಡಿ ಎಲ್ಲ ದೂರ ಹೋಗಲಿ. ಇದಕ್ಕೆ ನೀವು ಹೇಳಿದ ಬಾಯಿ ಕೊಡ್ತೇನೆ ಅಂತ. ಬಿಸಿ ಉಂಟು. ಒಪ್ಪ ಹೇಗುಂಟು ದೀಪಿ? ಸೂಪರ್. ವಿಡಿಯೋಗೋಸ್ಕರ ಹೇಳ್ತಿರೋದಲ್ಲ, ನಿಜವಾಗ್ಲೂ ಚಂದಾಗಿದೆ. ಇದು ತುಂಬಾ ಕುದಿತಾ ಉಂಟು, ಟೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬಿಸಿ ಉಂಟು. ಸ್ಪೂನ್ ಬೇಕಾ? ಯಾ ಒಟ್ಟಿಗೆ ಬಾಯಿಗೆ ತಲೆಗೆ ಹಂಚ್ಬೋದು. ಸೊ ಈ ಗ್ಯಾಸ್ ಅಲ್ಲಿ ಮಾಡಿದಲ್ಲ, ಅಫ್ಕೋರ್ಸ್ ಬಿಸಿ ಇದ್ದೇ ಇರ್ತದೆ ಅದು ಅಲ್ಲಕ್ಕ. ಅಲ್ಲ, ಅದು ಒಲೆಯಲ್ಲಿ ಮಾಡಿದ್ರು ಬಿಸಿ ಇರ್ತದೆ. ಹೌದಾ? ದಮ್ಮು ಹೊಟ್ಟೆಲ್ಲ ಮಾಡುವ. ಚಂದಾಗಿದಮ್ಮ. ಸುಕ್ಕದಾಗಿದೆ. ನಿಜ ಟ್ರೈ ಮಾಡಿ, ಸುಳ್ಳು ಹೇಳ್ತಿರೋದಲ್ಲ ನಾನು. ಇದನ್ನು ಮಶ್ರೂಮ್ ಒಟ್ಟಿಗೆ ಮಾಡ್ಬೇಕು ಅಂತಿಲ್ಲ. ನಾನು ಆಗಂತ ಹೇಳ್ತಿದ್ದೆ, ಪನ್ನೀರ್ ಒಟ್ಟಿಗೆ ಸಹ ಮಾಡ್ಬೋದು. ಮತ್ತೆ ನಂಗೆ ಕಮೆಂಟ್ ಹಾಕ್ಬೇಡಿ ನೀವು, ನಾವು ಮಶ್ರೂಮ್ ತಿನ್ನಲ್ಲ ವೆಜ್ನವರು ಅಂತ ಹೇಳ್ಕೊಂಡು. ಗೊತ್ತಾಯ್ತಲ್ಲ ಯಾರಿಗೆ ಹೇಳ್ತಿರೋದು ಅಂತ ಹೇಳಿ. ವೆಜ್ನವ್ರು ತಿನ್ನೋದಲ್ಲ ಮಶ್ರೂಮ್. ಕೆಲವರು ಮಾತ್ರ. ಸೊ ಇದೇ ಗ್ರೇವಿ ಹಾಕಿ ಮಾಡ್ಬೇಕು ಅಂತ ಏನಿಲ್ಲ ಬಿರಿಯಾನಿ. ನಾವು ಕಚಂಬರ್ ಮಾಡ್ತೇವಲ್ಲ ನಾರ್ಮಲ್. ಕಚಂಬರಿಗೆ ನಿಮ್ಮ ಭಾಷೆಯಲ್ಲಿ ಎಂತ ಇದ್ದೀರಾ ಅಂತ ಗೊತ್ತಿಲ್ಲ. ಕಚಂಬರ್ ಅಂತ ಹೇಳುದಲ್ಲ, ಸಲಾಡ್ 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 ಹಾಕಿ ಕೂಡ ನಾವು ಇದನ್ನು ತಿನ್ಬೋದು. ಸೊ ಟ್ರೈ ಮಾಡಿ ಎಲ್ಲರೂ ಸಹ. ಹೇಗುಂಟು ಅಂತ ಹೇಳಿ. ಮಾಡಿದ್ರೆ ನಿಮಗೆ ಇಷ್ಟ ಆಗ್ತದೆ. ಇಷ್ಟ ಆಗ್ಲಿಲ್ವಾ ಅಂತ ಹೇಳ್ಕೊಂಡು ನೀವು ಟ್ರೈ ಮಾಡಿ ತಿಂದ ಮೇಲೆನೆ ನಿಮಗೆ ಗೊತ್ತಾಗ್ಬೇಕು. ಸೊ ಎಲ್ರೂ ಟ್ರೈ ಮಾಡಿ ತಿನ್ನಿ. ನನ್ನ ಅಕ್ಕ ಮತ್ತು ಅಮ್ಮ ಮಾಡಿದ ರೆಸಿಪಿ. ಅಮ್ಮ ಬನ್ನಿ ಅಮ್ಮ ಫ್ರೇಮಿಗೆ ಒಮ್ಮೆ. ಸೊ ಅಮ್ಮ ತುಂಬಾ ಕುಕ್ ಮಾಡ್ತಾರೆ, ತುಂಬಾ ಚಂದದ್ದು ಕುಕ್ ಮಾಡ್ತಾರೆ. ನೋಡ ಅವರಿಗೆ ಟೈಮ್, ಅವ್ರು ತುಂಬ ಬ್ಯುಸಿ ಪರ್ಸನ್. ಸೊ ಅವರಿಗೆ ಟೈಮ್ ಸಿಕ್ಕಿ ಎಲ್ಲ ಕಾಲ ಕೂಡಿ ಬಂದ್ರೆ ವಿಡಿಯೋ ಮಾಡುವ ಅವಶ್ಯ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ರೆಸಿಪಿ ಬೇಕಂತಂದ್ರೆ ಹೇಳಿ, ಮಾಡಿಕೊಡುವ, ತೋರಿಸಿ ಕೊಡ್ತೀವಿ. ನಾನು ಫುಲ್ ಬಿಸಿ ಇದ್ದೇನೆ. ಸೊ ನಾನು ಮಾಡ್ಬೇಕಂದ್ರೆ ನಾನು ಯೂಟ್ಯೂಬ್ ನೋಡಿ ಮಾಡ್ಬೇಕಷ್ಟೇ. ಸೊ ನನ್ನಿಂದ ಒರಿಜಿನಲ್ ರೆಸಿಪಿ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಸೊ ಅಮ್ಮ ಮಾಡುವಾಗ ನೋಡ್ಬೇಕು. ಅಮ್ಮ ಮಾಡುವಾಗ ನೋಡಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಇದು ಅಡಿಗೆ ಕೊನೆಗೆ ಬರ್ಲಿಕ್ಕಿಲ್ಲ. ಹಾಗೆ ಹೇಳ್ಬೇಡಿ ಅಮ್ಮ, ನಾ ಮಾಡುದಿಲ್ಲ ಅಡಿಗೆ ಕೊನೆಗೆ ಮ್ಯಾಗಿ ಮಾಡ್ತಾಳೆ. ಏನಾದ್ರೂ ಒಂದು ಕಿತಾಪತಿ ಆಗದೆ ಇಲ್ಲಿಂದ ಹೋಗುದಿಲ್ಲ. ಎಂಡ್ ಆಯ್ತಾ? ಬಾಯ್. ಈಗ ಅವರು ಮಾಡಿದ ರೆಸಿಪಿಯನ್ನು ಅವರೇ ಟೇಸ್ಟ್ ಮಾಡ್ತಿದ್ದಾರೆ. ಹೇಗಾಗಿದೆ ರಜನಿ ಕಲರ್ಸ್? ಚೆನ್ನಾಗಿದೆ. ಹೇಗಾಗಿದೆ ಕವನ ಕಲರ್ಸ್? ಮಾತೇ ಇಲ್ಲವಾ? ಹೇಗಾಗಿದೆ ವೇತಮ್ಮ? ಸೂಪರ. 10ರಲ್ಲಿ ಎಷ್ಟು ಕೊಡ್ತೀರಾ ಪಾಯಿಂಟ್? ಹೇಳಿ ಬೇಗ ಹೇಳಿ. 10ರಲ್ಲಿ 9 ಮಾರ್ಕ್ ಸಿಕ್ಕಿದೆ ನಿಮಗೆ. ಒಂದು ಮಾರ್ಕ್ ಇಲ್ಲಿಗೆ ಹೋಯ್ತು. 1 ಮಾರ್ಕ್ ಸ್ವಲ್ಪ ಏನೋ ಟೇಸ್ಟ್ ಅಲ್ಲಿ ಏರುಪೇರಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಸ್ಪೆಷಲಿ ವೆಜಿಟೇರಿಯನ್ಗೋಸ್ಕರನೇ ಮಾಡಿದ್ದು ನಾನು. ನಾನ್ ವೆಜ್ ಅವ್ರು ಮಾಡಬಾರ್ದು ಅಂತ ಎಂತ ಇಲ್ಲ, ನಾನ್ ವೆಜ್ ಅವ್ರು ಸಹ ಮಾಡಿ ತಿನ್ನಿ. ಎಷ್ಟು ನಾನ್ ವೆಜ್ ತಿಂದು
ಬೊಡ್ದೋಗಿರ್ತದೆ ನಿಮಗೆ. ಸ್ವಲ್ಪ ವೆಜ್ ಕೂಡ ಟ್ರೈ ಮಾಡಿ ನೋಡಿ. ಸೊ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.